ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡ್ರಿ, ನನ್ನ ಒಂದು ಸ್ಮಾಲ್ ಬಿಸ್ನೆಸ್ ಬಗ್ಗೆನ ಹೇಳ್ಕೋತನ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ನನ್ನ ರೆಗ್ಯುಲರ್ ವ್ಯೂವರ್ಗಂತೂ ಗೊತ್ತೈತಿ, ಯಾರು ಹೊಸಬ್ರದರಿ ಅವ್ರಿಗೂ ಮಾಹಿತಿ ಆಗಲಿ ಅಂತ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂದ್ರೆ ಮನೆಯಿಂದನೇ ಒಂದು ಸ್ಮಾಲ್ ಬಿಸ್ನೆಸ್ಸು. ಎಲ್ಲ ಥರದ ಲಡ್ಡುಗಳಾಗಿರ್ಬೋದು, ಹಾಗೆ ಕರ್ಜಿಕಾಯಿ, ಶೇಂಗಾ ಹೋಳಿಗೆ ಮತ್ತು ಚಕ್ಲಿ, ಶಂಕರಪಾಳೆ, ಕೋಡ್ಬಳೆ, ನಿಪ್ಪಟ್ಟು ಮತ್ತು ಅವಲಕ್ಕಿ ಚೂಡ, ಹಾಗೆಯೇ ಎಲ್ಲ ರೀತಿಯ ಸಾಂಬಾರು ಮಸಾಲ, ಗರಂ ಮಸಾಲ ಮತ್ತು ಪ್ಲೇನ್ ಖಾರದ ಪೌಡರು, ಹಾಗೆ ಮಸಾಲೆ ಖಾರದ ಪೌಡರು ಮತ್ತೇನು ಎಲ್ಲ ಥರದ ಚಟ್ನಿ ಪುಡಿಗಳು ಎಲ್ಲವನ್ನು ಕೂಡ ನನ್ನ ಮನೆಯಿಂದನೇ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ. ನೀವು ಸ್ಕ್ರೀನ್ ಮೇಲೆ ನಂಬರ್ ಐತಿ, ನೋಡ್ತಾ ಇರ್ಬೋದು. ನಿಮಗೆ ಏನು ಬೇಕಲ್ಲ ನನಗೆ ವಾಟ್ಸಪ್ ಆದರೂ ಮಾಡಿರಿ, ಇಲ್ಲಾಂದ್ರೆ ಕಾಲ್ ಮುಖಾಂತರ ಆದರೂ ಆರ್ಡ್ರ್ ಮಾಡಿರಿ. ನೀವು ಆರ್ಡ್ರ್ ಕೊಟ್ಟ ತಕ್ಷಣ ನಾನು ಫ್ರೆಶ್ ಆಗಿ ಶುಚಿಯಾಗಿ, ರುಚಿಯಾಗಿ, ಕ್ವಿಕ್ಕಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಮುಖಾಂತರ ನನಗೊಂದು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ನಾನು ಪರ್ಸ್ನಲ್ ನಮ್ಮ ಮನೆಗೆ ಶೇಂಗಾ ಚಟ್ನಿ ಖಾಲಿಯಾಗಿತ್ತು, ಹೀಗಾಗಿ ಶೇಂಗಾ ಚಟ್ನಿನ ಮಾಡ್ತಾಯಿದ್ದೆ. ಅದನ್ನು ಕೂಡ ಶೇರ್ ಮಾಡಕತ್ತೀನಿ ಹೊಸಬ್ರಿದ್ದವರಿಗೆ, ಅಥವಾ ಶೇಂಗಾ ಚಟ್ನಿ ಮಾಡೋಕ್ಕೆ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಅನುಕೂಲ ಆಗಲಿ ಅಂತ. ಸಿಂಪಲ್ ಆದ ರೆಸಿಪಿ, ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತೈತಿ, ಆದರೂ ಹೊಸದಾಗಿ ಮಾಡೋರಿಗೆ ಅನುಕೂಲ ಆಗಲಿ ಅಂತ ನಾನು ಶೇರ್ ಮಾಡತ್ತೀನಿ. ಮೊದಲಿಗೆ ಚೆನ್ನಾಗಿ ಶೇಂಗಾನ ಹುರಿದು ತೊಗೊಳ್ಬೇಕು. ಅವು ಸ್ವಲ್ಪ ಆರಬೇಕು. ಆರಿದ ಮೇಲೆ ನೀವು ಬೇಕಂದ್ರೆ ಸಿಪ್ಪಿ ತೆಗಿಬೋದು. ನಾನು ಇವತ್ತು ಸಿಪ್ಪಿ ತೆಗ್ದಿಲ್ಲ, ನನ್ನ ಮನೆಯಾಗ ಹಿಂಗನೇ ಮಾಡೋದು. ಅದಕ್ಕೋಸ್ಕರ 1 ಕಪ್ಪಷ್ಟು ಶೇಂಗಾ, ಹುರಿದ ಶೇಂಗಾ ಹಾಕ್ಕೊಂಡು ಒಂದು ಚೂರು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. 2 ಗಡ್ಡಿ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಸೇರಿಸಿದ್ದೀನಿ. ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕರಿಬೇವಿನ ಸೊಪ್ಪು. ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಫ್ಲೇವರು ಈ ಚಟ್ನಿ ಒಳಗೆ ತುಂಬ ಅಂದ್ರೆ ತುಂಬ ಚೆನ್ನಾಗಿರ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ರಿ, ರುಚಿಯಾಗಿರ್ತೈತಿ. ಮತ್ತು 1 ಸ್ಪೂನಷ್ಟು ಜೀರಿಗೆ ಕೂಡ ನಾನಿಲ್ಲೇ ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಫ್ಲೇವರು ಚೆನ್ನಾಗಿರ್ತೈತಿ, ಹಾಗೆ ಜೀರ್ಣ ಶಕ್ತಿಗೂ ಒಳ್ಳೇದಂತೇಳಿ ಚೆನ್ನಾಗಿರ್ತೈತಿ. ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನಾವಿಲ್ಲೇ ಚಿಲ್ಲಿ ಪೌಡರ್ನ ಸೇರಿಸ್ಕೋಬೇಕಾಗ್ತೈತಿ. ನಾನಿಲ್ಲೇ ಒಂದು 2ರಿಂದ 2.5 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತೀನಿ. ಚಟ್ನಿ ಆದ್ದರಿಂದ ಸ್ವಲ್ಪ ಸ್ಪೈಸಿ ಇದ್ರೇ ಟೇಸ್ಟಿಯಾಗಿರ್ತೈತೆ ಅಂಥೇಳಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ಎಷ್ಟು ಖಾರ ಬೇಕು ನೋಡಿಕೊಂಡು ನೀವು ಸೇರಿಸ್ಕೊಳ್ಬೋದು. ಇದ್ರ ಜೊತೆಗೇ ಒಂದು ಚೂರು ಅರಿಶಿನ, 1-2 ಚಿಟಿಕೆಯಷ್ಟು ಅರಿಶಿನ ಪೌಡ್ರ್ ಕೂಡ ನಾನಿಲ್ಲೇ ಸೇರಿಸ್ಕೊಂಡಿದ್ದೀನಿ. ಹಾಗೇನೆ ಒಂದಿಷ್ಟು ಬೆಲ್ಲ ಕೂಡ ನಾವಿಲ್ಲೇ ಸೇರಿಸ್ಕೊಳ್ಳೋಣ, ಯಾಕಂದರೆ ಹುಣಸೆಹಣ್ಣು ಹಾಕಿದ್ದೀವಲ್ಲ, ಸೊ ಟೇಸ್ಟ್ ಬ್ಯಾಲೆನ್ಸ್ ಆಗ್ತೈತಿ. ಅದ್ರ ಜೊತೆಗೆ 1-2 ಚಿಟಿಕೆಯಷ್ಟು ಇಂಗಿನ ಪೌಡರ್ನು ಇಲ್ಲೇ ನಾವು ಸೇರಿಸ್ಕೊಳ್ಳೋಣ. ಸೊ ಇದಿಷ್ಟನ್ನು ನಾವು ಹಾಕ್ಕೋಬೇಕಾಗ್ತೈತಿ. ನೀವು ಬೇಕಿದ್ರೆ ಕರಿಬೇವನ್ನ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿನೂ ಹಾಕ್ಕೋಬೋದು, ಅದು ಈ ಫ್ಲೇವರ್ ಇನ್ನೂ ಕೂಡ ಚೆನ್ನಾಗಿರ್ತೈತೆ ಅಂಥೇಳಿ. ಇಲ್ಲಾಂದರೆ ಈ ರೀತಿಯೂ ಹಾಕ್ಕೋಬೋದು ಸ್ನೇಹಿತರೆ. ಈಗ ಎಲ್ಲನೂ ಹಾಕಿ ಆಯಿತು. ಈಗ ಚೆನ್ನಾಗಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಬರೋಣ. ಸ್ವಲ್ಪ ಆನ್ ಆಫ್ ಮೋಡೊಳಗನ ನಾವು ಮಾಡಬೇಕಾಗ್ತೈತಿ. ಅಂದ್ರೆ ಚೆನ್ನಾಗಿ ನಮಗೇನಾಗ್ತೈತೆ ಅಂದರೆ ಈ ರೀತಿಯಾಗಿ ಚಟ್ನಿ ಪುಡಿ ರೆಡಿ ಆಗ್ತೈತೆ ನೋಡ್ರಿ. ನಾನು ಒಂಚೂರು ರವೆ ಥರನೇ ಇಟ್ಕೊಂಡಿರ್ತೀನಿ, ತೀರಾ ಪೌಡ್ರ್ ಮಾಡೋಂಗಿಲ್ಲ. ನಿಮಗೆ ಯಾವ ರೀತಿ ಬೇಕೋ ನೀವು ಅದನ್ನು ನೀವು ಗ್ರೈಂಡ್ ಮಾಡ್ಕೊಳ್ಬೋದು. ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ರಿ, ಏನಾದರೂ ಉಪ್ಪು ಖಾರ ಕಡಿಮೆ ಇದ್ದರೆ ಇನ್ನೊಂದು ಚೂರು ಹಾಕಿ ಇನ್ನೊಂದು ಸ್ವಲ್ಪ ಪಲ್ಸ್ ಮಾಡೋಳಗೆ ನೀವು ಸ್ವಲ್ಪ ಆನ್ ಆಫ್ ಮಾಡಿದರೆ ನಿಮ್ಮ ಚಟ್ನಿ ರೆಡಿ ಆಗ್ತೈತಿ. ಆದಮೇಲೆ ಈ ರೀತಿಯಾದ ಒಂದು ಗ್ಲಾಸ್ ಜಾರ್ ಅಥವಾ ಏನಾದರೂ ಏರ್ ಟೈಟ್ ಇರುವಂಥ ಡಬ್ಬದಲ್ಲಿ ನಾವು ಚಟ್ನಿನ ಫಿಲ್ ಮಾಡಿಟ್ರೆ ಆರಾಮಾಗಿ ನಾವೆಲ್ಲದ್ರ ಜೊತೆನೂ ಇದನ್ನು ತಿನ್ಬೋದು. ಅವಲಕ್ಕಿ, ಉಪ್ಪಿಟ್ಟು, ದೋಸೆ, ರೊಟ್ಟಿ, ಚಪಾತಿ ಮತ್ತು ಬಿಸಿ ಬಿಸಿ ರೈಸು, ತುಪ್ಪ ಮತ್ತು ಈ ಚಟ್ನಿ ಪುಡಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಬಿಸಿ ಬಿಸಿ ಇಡ್ಲಿ ತುಪ್ಪ ಜೊತೆನೂ ಇದನ್ನು ಹಾಕ್ಕೊಂಡು ತಿನ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನೀವು ಕೂಡ ಇದೇ ರೀತಿ ಚಟ್ನಿಯನ್ನು ರೆಡಿ ಮಾಡಿ ಇಟ್ಕೊಳ್ರಿ ಸ್ನೇಹಿತರೆ. ಮತ್ತು ಇವತ್ತು ರಾತ್ರಿ ಊಟಕ್ಕೆ ಏನಪ್ಪ ಅಂತಂದ್ರೆ, ಮೊನ್ನೆ ನಿಮ್ಗೆ ಶೇರ್ ಮಾಡಿದ್ದೆ, ತಂಗಿ ಮಾವಿನ ಹಣ್ಣು ತೊಗೊಂಡು ಬಂದಿದ್ಲು. ಮತ್ತೊಂದು ಸರಿ ಶೀಕರಣೆ ಮಾಡಿದ್ರತ್ತಂತ ನಾನು ಕೂಡ ತರಿಸ್ಕೊಂಡಿದ್ದೆ 1 ಡಜನ್ ಮಾವಿನ ಹಣ್ಣನ್ನು. ಸೊ ಇವತ್ತೇನೈತಿ ಶೀಕರಣೆ ಮಾಡೀವಿ ನೋಡ್ರಿ. ನಾನು ಒಂಚೂರು ಬಾಳೆಹಣ್ಣು ಹಾಕಿದ್ದೀನಿ. ನಮ್ಮ ಕಡೆ ಸ್ವಲ್ಪ ಬಾಳೆಹಣ್ಣು ಹಾಕ್ತೀವಿ ನಾವು ಮಾವಿನ ಹಣ್ಣಿನ ಶೀಕರಣೆಗೆ. ಚೆನ್ನಾಗಿರ್ತೈತಿ ಎರಡರದ್ದು ಕಾಂಬಿನೇಷನ್, ಹೀಗಾಗಿ. ಮತ್ತು ಬೆಲ್ಲ ಹಾಕಿದ್ದೀನಿ, ಸಕ್ಕರೆ ಹಾಕಲ್ಲ ನಾವು, ಬೆಲ್ಲನ ಹಾಕ್ಕೊಳ್ಳೋದು. ಇದ್ರ ಜೊತೆಗೆ ಹೋಳಿಗೆನೂ ಮಾಡ್ಬೋದು, ಬಿಳಿ ಹೋಳಿಗೆ ಮಾಡ್ಬೋದು, ಅಥವಾ ಚಪಾತಿ, ಪೂರಿ ಎಲ್ಲನೂ ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಶೀಕರಣೆ ಜೊತೆಗೆ. ಬಟ್ ನಾವು ಇವತ್ತು ಪೂರಿ ಮಾಡ್ತಾಯಿದ್ದೀವಿ ಗೋಧಿ ಹಿಟ್ಟಿನ. ಯಾವಾಗಲೂ ಹೇಳ್ತೀನಿ ನಿಮಗೆ, ಪೂರಿ ಮಾತ್ರ ಗೋಧಿ ಹಿಟ್ಟಿಂದ ಮಾಡ್ತೀವಂತ. ಸೊ ಹೀಗಾಗಿ ಹಿಟ್ಟು ಕಲಸಿಟ್ಟಿದ್ದೈತಿ. ಹಾಯ್ ತನು, ನೋಡ್ರಿ ನಮ್ಮ ಗುಂಡು ಬಂದಾಳ. ಇವಾಗ ಶುಕ್ರವಾರ ರೀ, ನಾಳೆಕ್ಕೆ ಸ್ಕೂಲ್ ರಜೆ ಇರ್ತೈತಿ, ಅದಕ್ಕೆ ಬಂದಾಳು. ಹೌದಲ್ಮ? ಬಂದು ಸ್ವಲ್ಪ ಮೊಬೈಲ್ ನೋಡಿದ್ಲು, ಚಾ ಟೋಸ್ಟ್ ತಿಂದ್ಲು. ಮತ್ತೇನು ತಿಂದ್ರಿ ಮೇಡಮ್?
ಯಾಕಂದ್ರೆ ನಿಂದಾಗಿದ್ರೆ ಹೇಳಂತಿದ್ದೇನೆ. ನಾ ಏನು ಕೇಳತ್ತೀನಿ, ನೀ ಮಾಡಿದ್ದೆ ಅಂದ್ರೆ ಹೇಳಂತಿದ್ದಿ ಅಂತಿದ್ದಿ. ಪಕ್ಕ ಚಾಲು. ಹಾಂ, ಪಕ್ಕ ಚಾಲು. ಸ್ನೇಹಿತರೆ, ಇದು ಒಂದು ನಂದು ಫೋನ್. ಇದು ಮೊದ್ಲಿನ ಫೋನ್ ರೀ, ನಿಮ್ಗೆಲ್ಲರಿಗೂ ಗೊತ್ತನೇ ಐತಿ. ಸ್ಯಾಮ್ಸಂಗ್ ರೀ ಇದು ನೋಡ್ರಿ, ವೈಟ್ ಲೈನ್ ಹೆಂಗೆ ಬಂದೈತಿ ನೋಡ್ರಿ. ಇದು ಹೆಂಗೆ ಬಂದೈತಿ, ಇದು ಹೆಂಗೆ ಹೋಗ್ಸೋದಂತ ನಿಮ್ಗೆ ಏನಾರ ಗೊತ್ತಿದ್ರೆ ತಿಳಿಸ್ರಿ. ಏನು ಮಾಡಿದ್ರೂ ಹೋಗ್ತಾ ಇಲ್ಲ ಅದು ಲೈನ್. ಇದು ನನ್ನ ಮಗ ವಿಡಿಯೋ ಮಾಡಿ ನೋಡೋ ಮುಂದೆ ಹಿಂಗಾಗ್ಬಿಟ್ಟೈತದ. ಅದಕ್ಕೆ ಅಂದ್ರೆ ನನ್ನ ಮಗ ಮಾಡ್ಯಾನಲ್ರಿ, ಅದಕ್ಕೆ ತೋರಿಸನ್ನಕತ್ತಾಳಕಿ. ಈಗ ಆಕಿ ಮಾಡಿದ್ರೆ ತೋರಿಸಂತಿದ್ದಿಲ್ಲಂತ್ರಿ, ಹೇಳಿದ್ಲಲ್ಲ. ಹೌದಲ್ರಿ ಮೇಡಮ್? ಹಾಂ ರೀ ಮೇಡಮ್. ಹಾಂ, ತನು ಮೇಡಮ್ ಅವ್ರೆ, ನೀವು ಮಾಡಿದ್ರೆ ತೋರಿಸಂತಿದ್ದಿಲ್ಲ. ಹಾಂ, ನೋಡ್ರಿ ಹೆಂಗದಿರಿ. ಹಾಂ, ಮಾಮ ಮಾಡ್ಯಾನ, ಅದಕ್ಕೆ ಲಘು ತೋರ್ಸನ್ನತಿ. ಏನು ಡ್ರಾಯಿಂಗ್ ಮಾಡತ್ತಿ? ಏನದು? ಟ್ರೊಸರಿ. ವಾವ್, ಸೇಮ್ ಸೇಮ್. ಈ ಟ್ರೊಸರಿ ತೆಗ್ಯಾತ ಅಂತ ನೋಡ್ರಿ ಕೂತ್ಕೊಂಡು. ಸೇಮ್ ಸೇಮ್. ಹೌದಾ? ಎಷ್ಟನೇ ಕ್ಲಾಸ್ ವಾಣಿ ಈಗ? UKG. ಸ್ಟಾರ್ಟ್ ಆಗೇ ಸ್ಕೂಲ್ ಹೊಂಟಿ. ಬಾರಿ ಬಾರಿ ಬಿಡವ. ಇವತ್ತು ನಮ್ಮ ಮನೆಯೊಳಗೆ ಶಿಖರ್ನಿ ತೋರಿಸಿದೆ ನಿಮಗೆ ಮಾಡಿದ್ದ. ನಮ್ಮ ತನು ಶಿಖರ್ನಿ ತಿನ್ನಂಗಿಲ್ಲ ಅಂತ. ಆದ್ರೆ ಮಾವಿನ ಹಣ್ಣು ಅಂದ್ರೆ ಪಂಚಪ್ರಾಣ ರೇಖಿ. ಒಂದು ಮಾವಿನ ಹಣ್ಣು ತಿಂದ ಡ್ರಾಯಿಂಗ್ ಮಾಡಕ್ಕೆ ಕುಂತಾಳೆ ಈಗಾಗಿ. ಹೆಂಗಿತ್ತು ಹಣ್ಣು? ಮಸ್ತ್ ಇತ್ತು. ಅದ್ರ ಜೊತೆ ಗೋಧಿ ಹಿಟ್ಟಿನ ಪುರಿ ಮಾಡ್ಬೇಕಂತ ಗೋಧಿ ಹಿಟ್ಟು ನಾದಿಟ್ಟಿವಿ. ನಾವು ಪುರಿ ಗೋಧಿ ಹಿಟ್ಟಿಂದ ಮಾಡ್ತೇವೆ ಬಿಡ್ರಿ. ಅಂದ್ರೆ ಚಪಾತಿ ಮಾಡ್ತಿದ್ವಿ, ಬೇಡ ಸ್ವಲ್ಪ ಚೇಂಜ್ ಇರಲಿ ಅಂತ ಪುರಿ ಮಾಡಿರೋದಂತ ಹೇಳಿ ಲೇಟಾಗಿ ಮಾಡೋದು. ಈಗ 9 ಆತ, ಇನ್ನೂ 1 ತಾಸು ನೋಡ್ರಿ ಮಾಡೋದು. ನಮ್ಮ ಕಾಕರು ಲೇಟಾಗಿ ಬರ್ತಾರೆ, ಹೌದಲ್ವಾ? ನಿಮ್ಮ ಅಜ್ಜ ಫುಲ್ ಲೇಟ್ವಾ, 10:30. ದಿನ ಹಂಗೆ ನಾ ಇಕ್ಕೊಂತೇನೆ ನೋಡ್ರಿ. ಸೆಕೆ ಭಾಳ ಐತಿ. ಹೊರಗೆ ಗಾಳಿ ಕುಂದ್ರಬೇಕಂದ್ರೆ ಅಲ್ಲೇ ಸೊಳ್ಳೆ ಕಾಟ, ಹಿಂಗಾಗಿ ಇಲ್ಲೇ ಕುಂತೀನಿ. ಈಗ ಹೊರಗೆ ಹೋಗೋದು ಈಗ, ಯಾಕಂದ್ರೆ ಇಲ್ಲಿ ಕೊಡ್ಬೇಕಂದ್ರೆ ಕದ ತಗೊಂಡು ಕೊಡೋಕ್ಕಾಗಲ್ರಿ, ಲೈಟ್ ಹಚ್ಚಕ್ಕೂ ಆಗಂಗಿಲ್ಲ. ಹೊರಗೆ ಹೋಗೋದು ಈಗ. ಆತಂತ ನಮ್ಮ ತೋರಿಸಿ ಎಲ್ಲಿಟ್ಟಿದ ನನ್ನ ಟ್ರೆಸರಿ. ಟ್ರೆಸರಿ ಎಲ್ಲಿಟ್ಟಿ? ಈ ಟ್ರೆಸರಿನ ಡ್ರಾಯಿಂಗ್ ಮಾಡ್ಯಾಳ ಅಂತ ನಮ್ಮ ತನು. ನೋಡೋಣ್ರಿ, ನೋಡ್ರಿ ಸ್ನೇಹಿತರೆ, ಟ್ರೆಸರಿ ಪಿಂಕ್ ಪಿಂಕ್ ಡ್ರಾಯಿಂಗ್ ಮಾಡ್ಯಾಳ. ಇಲ್ಲೇ ಮನಿ ತೆಗ್ದಾಳ ನೋಡ್ರಿ, ಸಖತ್ತಾಗಿ ಮಾಡ್ಯಾಳ. ಕಲರ್ ಅಂತೂ ಸೂಪರ್ ಆಗಿತ್ತು, ಹೌದಲ್ರಿ? ನೀಟಾಗೆ ಚಂದ ಮಾಡ್ಯಾಳ್ರಿ. ಹಾಂ ರೀ, ಹಾಂ ರೀ. ತನೋರೆ ಜುಟ್ಲಿ ತನೋರೆ ಇಲ್ಲೇ ಪುರಿ ಅದು ಲಟ್ಸಿದೆ. ನಾನು ಮಾಡ್ತೀನಿ ಅಂದಕ್ಕೆಲ್ಲ ನಾನು ಲಟ್ಟಿಸ್ತೀನವ. ನೀ ಫ್ರೈ ಮಾಡಂದೆ, ಭಾಳ ಶೆಕೆ ಐತ್ರ, ನಿಂದ್ರಕ್ಕಾಗಲ್ತ ಅಡುಗೆ ಮನೆಯಾಗ ಇವತ್ತಂತರು. ಇಲ್ಲದ ನೋಡ್ರಿ ನಮ್ಮ ಪುರಿ, ಗೋಧಿ ಹಿಟ್ಟಿನ ಪುರಿ ಮಸ್ತ್ ಬಂದವಲ್ಲ. ಇಲ್ಲ ನೋಡ್ರಿ, ವಾವ್, ಚಂದಾಗೈತೆ ನೋಡ್ರಿ, ಮಸ್ತ್ ಬಂದ ಪುರಿ, ಶಿಖರ್ನಿ, ಅನ್ನ ಸಾರು. ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ. ಬಿಸಿ ಬಿಸಿಯಾದ ಉಬ್ಬಿದ ಪುರಿ, ಸಾಫ್ಟ್ ಪುರಿ ರೆಡಿ ಆಗಾಕತ್ತವ, ನೋಡ್ತಾ ಇರ್ಬೋದು. ಇವತ್ತು ತುಂಬ ಅಂದ್ರೆ ತುಂಬ ಸೆಕೆ ಐತ್ರಿ. ಮಳೆ ಆಗಬೇಕಾಗಿತ್ತು, ಆಗಿಲ್ಲ. ಹೀಗಾಗಿ ಒಟ್ಟನು ಅಡುಗೆ ಮನೆಯಾಗ ನಿಂದ್ರಕ್ಕೆ ಆಗ್ತಿದ್ದಿಲ್ಲ.
ಅದಕ್ಕೋಸ್ಕರ ನಾನು ಲಟ್ಟಿಸ್ ಕೊಟ್ಟೆ ಬಡ ಬಡ ಫ್ರೈ ಮಾಡಕತ್ತಾಳ ಕಾವೇರಿ. ನಾನು ಮಾಡ್ತೀನಿ ಬಿಡ ಆಂಟಿ ಅಂದ್ಲು. ಬ್ಯಾಡ ತಗೋರೋಣ ಮಾಡೋಣ ಅಂತಂದ್ವಿ. ಸೊ ಕಾಕ ಅಂತೂ ಇನ್ನೂ ಬಂದಿಲ್ಲ. ಮತ್ತು ಟೈಮ್ ಬಂದುಬಿಟ್ಟು 9:30 ಆಯ್ತು ರೀ. ಈಗ ನೋಡ್ತಾ ಇರ್ಬೋದು ಅವ್ರು ಬರ್ತಾರೆ ಲಾಸ್ಟ್ ಬಸ್ಸಿಗೆ, ಅಂದ್ರೆ 10:30ಗೆ ಮನೆಗೆ ಬರ್ತಾರೆ ರೀ ಅವರು. ನಾವು ಕೆಲವೊಂದು ಸರಿ ಅವ್ರು ಬರೋ ತನಕ ವೇಟ್ ಮಾಡಿರ್ತೀವಿ. ಅಂದ್ರೆ ಏನಾದ್ರು ಸಾಯಂಕಾಲ ಸ್ನ್ಯಾಕ್ಸ್ ಆದಿದ್ದು ಏನಾರು ತಿಂದ್ರೆ ತಡ್ಕೊಂಡಿರ್ತೀವಿ ಅವ್ರು ಬರೋ ಮಟ. ಇಲ್ಲಾಂದ್ರೆ ಊಟ ಮಾಡ್ಕೊಂಬಿಟ್ಟಿರ್ತೀವಿ ಸ್ನೇಹಿತರೆ. ಏನಮ್ಮ ಇಲ್ಲಿಕ್ಕೆಲ್ಲ ತೆಗ್ದಿಡತ್ತಾಳ್ರಿ, ಡ್ರಾಯಿಂಗ್ ಸಾಕಂತ ಕಲರ್ಸ್ ಎಲ್ಲ ತೆಗ್ದಿಡತ್ತ ನೋಡ್ರಿ. ಸಣ್ಣವೆಲ್ಲ ಅದ್ರಾಗ ಹಾಕಿನ ಗುಡ್. ಅದ್ರಾಗ ಹಿಡ್ದಷ್ಟು ಹಿಡಿಲ್ ಬಿಡ, ಉಳ್ದಿದ್ದು ಅಷ್ಟೇ ಡಬ್ಬ್ಯಾಗಿಡ. ಕಂಪಾಸ್ನಾಗ ನೀಟಾಗಿರ್ತಾವೆ, ಹೌದಲ್ಲ? ಇಡ್ಬಿಡ ಬಿಡ. ಹೊರಗೆ ಹೋಗೋಣ. ಹೊರಗಡೆ ಬಂದೇವ್ರಿಪ್ಪ. ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಶೆಕೆ ಇತ್ತು. ಸೊ ಹೀಗಾಗಿ ಆಕೆ ಡ್ರಾಯಿಂಗ್ ಮಾಡಾಕತ್ತಿದ್ಲು ಅಂತ ಒಳಗೆ ಕೂತಿದ್ವಿ ನಾವು. ಈಗ ಹೊರಗೆ ಬಂದ್ವಿ. ಸ್ವಲ್ಪ ಗಾಳಿ ಐತ್ರಿ ಹೊರಗಡೆ. ಮತ್ತು ಚಂದಪ್ಪನೂ ಅರ್ಧ ಬಂದಿದ್ದಾರೆ. ಮತ್ತೇನೈತಿ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ. ಮುಂದೆ ಎಲ್ಲ ಮನೆ ಮುಂದೆ ಲೈಟಿಂಗ್ಸ್ ಎಷ್ಟು ಚಂದ ಕಾಣ್ತಾವೆ. ಸೂಪರ್ ವ್ಯೂ ಇತ್ತು ನೋಡ್ರಿ ಸ್ನೇಹಿತರೆ. ಇದು ನೆಕ್ಸ್ಟ್ ಡೇ ನೋಡ್ರಿ. ಮಸಾಲೆ ಖಾರದ ಆರ್ಡ್ರ್ ಇತ್ತು. ಬಟ್ ಮೊದಲು ಪ್ರಿಪೇರ್ ಮಾಡಿದ್ದೆಲ್ಲ ಖಾಲಿ ಆಗಿತ್ತು. ಹೀಗಾಗಿ ಫ್ರೆಶ್ ಆಗಿ ಮಸಾಲೆ ಖಾರನ ಪ್ರಿಪೇರ್ ಮಾಡಿದ್ದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ನೋಡ್ರಿ. ರೆಸಿಪಿ ಅಂತೂ ಸಾಕಷ್ಟು ಸರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕಾಗಿ ಡಿಟೇಲ್ ಆದ ರೆಸಿಪಿ ಏನು ಶೇರ್ ಮಾಡಿಲ್ಲ. ನಿಮಗೆ ಏನಾದರೂ ರೆಸಿಪಿ ಬೇಕಂದ್ರೆ ಈ ಒಂದು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಐತಿ, ಅಲ್ಲೇ ನಾನು ಲಿಂಕ್ ಹಾಕಿರ್ತೀನಿ. ನೀವು ಬೇಕಾದರೆ ಚೆಕ್ಔಟ್ ಮಾಡ್ಕೊಳ್ಬೋದು ಮತ್ತು ಮಸಾಲೆ ಖಾರನ ಪ್ರಿಪೇರ್ ಮಾಡ್ಕೊಳ್ಬೋದು. ಮತ್ತು ಯಾರಿಗೆ ಟೈಮ್ ಇಲ್ಲ ಮಾಡೋಕ್ಕೆ ಮತ್ತು ಯಾರಿಗೆ ಪುರ್ಸೊತ್ತಿಲ್ಲ ಅಂಥವ್ರು ನನಗೆ ಆರ್ಡ್ರ್ ಮಾಡ್ಬೋದು. ನಾನು ಈ ರೀತಿ ಫ್ರೆಶ್ ಲಾಟ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಂತ. ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ. ನೀವು ವಾಟ್ಸಪ್ ಆದರೂ ಮಾಡಿರಿ, ಇಲ್ಲ ಕಾಲ್ ಮುಖಾಂತರ ಆದರೂ ನನಗೆ ಆರ್ಡ್ರ್ ಮಾಡ್ಬೋದು. ಪ್ಲೇನ್ ಖಾರದ ಪೌಡರ್ ಬೇಕಂದ್ರೂ ಸಿಗ್ತೈತಿ, ಮಸಾಲೆ ಖಾರದ ಪೌಡರ್ ಬೇಕಂದ್ರೂ ಸಿಗ್ತೈತಿ ಸ್ನೇಹಿತರೆ. ಹಾಗೆ ಗರಂ ಮಸಾಲ, ಸಾಂಬಾರು ಮಸಾಲ ಎಲ್ಲನೂ ಕೂಡ ಸಿಗ್ತೈತಿ. ನಿಮಗೇನು ಬೇಕಲ್ಲ ಅದನ್ನು ನೀವು ನನಗೆ ಆರ್ಡ್ರ್ ಪ್ಲೇಸ್ ಮಾಡ್ಬೋದು ಸ್ನೇಹಿತರೆ. ನೀವು ಆರ್ಡ್ರ್ ಕೊಟ್ಟ ತಕ್ಷಣ ನಾನು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ನಾನು ನಿಮ್ಗೆ ಸೆಂಡ್ ಮಾಡ್ತೀನಂತ. ಸೊ ಹೀಗಾಗಿ ಒಂದು ಕಸ್ಟಮರ್ದು ಆರ್ಡ್ರ್ ಇತ್ತು. ಸೊ ಇವತ್ತು ಪ್ರಿಪೇರ್ ಮಾಡಿಕೊಂಡೆ. ಅದಾದ ನಂತರ ಅವರಿಗೆ ನಾನು ಪ್ಯಾಕಿಂಗ್ ಕೂಡ ಮಾಡಿದೆ. ಮತ್ತು ಪ್ಯಾಕಿಂಗು ಯಾವ ರೀತಿ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿರಿ. ಈ ರೀತಿಯಾಗಿ ಒಳಗಡೆ ಒಂದು ಫುಲ್ ಪ್ಯಾಕಿಂಗ್ ಇರ್ತೈತಿ ಕವರ್. ಆ ಕವರ್ನ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಬಾಕ್ಸ್ ಪ್ಯಾಕ್ ಮಾಡಿ ಬೈ ಕೊರಿಯರ್ ಆರ್ ಬೈ ಪೋಸ್ಟ್ ನಾನು ಸೆಂಡ್ ಮಾಡ್ತೀನಿ ನಿಮಗೆ. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯ ಒಂದು ಇದು ಬೇಡ, ನನಗೆ ಆರ್ಡ್ರ್ ಕೊಡ್ಬೋದು ಸ್ನೇಹಿತರೆ. ಈ ಸ್ಕೂಲಿಗೆ ಹೋಗಿದ್ದಿಲ್ಲೋ? ನಿನ್ನೆ ಹೋಗಿರಲಿಲ್ಲ, ಅದಕ್ಕೆ ಕೇಳಿದೆ. ಏನಪ್ಪ ಶಾಪಿಂಗ್ ಜೋರಿತ್ತ ನಿನ್ನೆ? ಏನೇನು ತೊಗೊಂಬಂದು? 2 ಪ್ಯಾಂಟ್, 2 ಶರ್ಟ್, ಸ್ಕೂಲ್ ಯೂನಿಫಾರ್ಮ್, ಒಂದು ಡೈಲಿ ಹಾಕೋ ಸಾಕ್ಸ್, ಒಂದು ವೆನೆಸ್ಡೇ ಸಾಕ್ಸ್. ಶೂಸು ಇವ ಯೂನಿಫಾರ್ಮ್ ಚೇಂಜ್ ಮಾಡ್ಯಾರನ? ಅವ ಮೊದಲಿನ ಟೈಟ್ ಹಾಕಿದ್ವನ ಹಳೆವಾಗಿದ್ವ? ಮತ್ತು ನೋಟ್ಬುಕ್ಸ್ ಅದು? ಹಾಂ ಅಕ್ಕನೂ ಬಂದಿದ್ಲನ? ಮಾಡ್ಯಾರ? ಚಲೋ ಮಾಡ್ಬೇಕಪ್ಪ ಅಭ್ಯಾಸ. ಇನ್ನು ಏನಂದ್ರೆ ಜಾಸ್ತಿನ ಆಗ್ತೈತೆ ಅಭ್ಯಾಸ ಬರಬಾರ್ತ ಇಲ್ಲ, ಭಾಳ ಲಕ್ಷ್ಯ ಇರ್ಬೇಕು ನೋಡು. ಈಗ ಟ್ಯೂಷನ್ ಅದು ಇವತ್ತಿಂತ್ರನ? ಹೌದಾ? ಅಲ್ಲೇ ಮೇಡಮ್ ಕಡೆನ? ಎಷ್ಟು ಗಂಟೆಯಿಂದ? 6 ಗಂಟೆಯಿಂದ 8 ಗಂಟೆ. ಟ್ಯೂಷನಿಗೆ ಹೊಂಟಾನ. ಚಾಕ್ಲೇಟ್ ತೊಗೊಳಕ್ಕೆ ಹೋಗ್ಯಾನ್ರಿ. ತನಗೆ ಚಾಕ್ಲೇಟ್ ತರಿಸಿಟ್ಟಿರ್ತೇನೆ ನಾನು. ಇವು ಆಕಿಕಿನ್ನ ಸಣ್ಣವ. ಅದ ಚಾಕ್ಲೇಟ್ ತೊಗೊಳಕ್ಕೆ ಹೋಗ್ಯಾನ ನೋಡ್ರಿ. ಫ್ರಿಜ್ ಓಪನ್ ಮಾಡ್ಯಾನ. ನೀ ಸಣ್ಣವೇನೋ? ಆ ಗುಂಡಿಗಂತ ತರಿಸಿಟ್ಟಿರ್ತೀನಿ ನಾನು. ಆಕಿ ಬಂದು ಬರೀ ಫ್ರಿಜ್ ಚೆಕ್ ಮಾಡ್ತಾಳೆ. ಇಲ್ಲರ ಅಂಗಡಿ ತೆಗ್ದಿರಂಗಿಲ್ಲ ಆಕಿ ಕೇಳೋತ್ಲೆ ಕೊಡಾಕ, ತಂದು ಕೊಡಾಕ. ಅದಕ್ಕೆ ತರಿಸಿಟ್ಟಿರ್ತೀನಿ ನಾನು. ನೀ ಅಕ್ಕಿಕಿನ್ನ ಸಣ್ಣವ ಆಕಿಪ್ಪ. ಚಾಕ್ಲೇಟ್ ತಿನ್ನತ್ತ ನೋಡ್ರಿ ತಗೊಂಡು. ಅಕ್ಕಿ ಬಂದ್ಲಂದ್ರೆ ಬರೀ ಡೈರೆಕ್ಟ್ ಫ್ರಿಜ್ಜೇ. ಬಡ ಕೊಡು ಮತ್ತೆ ಪಟ ಪಟ ಆಗಲಿ. ಫ್ರೀ ಆಕೈತೆ ಅಂದ್ರೆ ಇಲ್ಲೊಂದು ದಿನ 35 ರೂಪಾಯಿ. ಹೌದಲ್ಲ ಮತ್ತೆ? ಆತು ಮುಂದಿನ ತಿಂಗಳಾದ್ರೆ
ಅಲ್ಲೋ ಮುಂದಿನ ತಿಂಗಳಲ್ಲ ಮುಗಿತೆ ಫುಲ್ ಟಿಕೆಟ್ ನಿನಗಿನ ಹಬ್ಬ ಅಂದ್ರೆ ಇದೊಂದು ತಿಂಗಳು ಅಷ್ಟೇ ಮತ್ತೆ ಫುಲ್ ಟಿಕೆಟ್ ಅಂದ್ರೆ 35 ಅಲ್ಲ ಒಂದು ಟಿಕೆಟ್ 17 ಮತ್ತೆ ಎಷ್ಟಾತ 34 ರೂಪೀಸ್ ಆತ ಅಭ್ಯಾಸ ಮಾತ್ರ ಚಲೋ ಮಾಡಪ್ಪ ಸೀರಿಯಸ್ ಆಗಿ ಒಂಚೂರು ಇಂದೋ ಕ್ಲಾಸ್ ಉಂಟಿ ಹೇಳು ತಿಳ್ಕೊ ಒಂಚೂರು ಹೇಳೋದನ್ನ ಕೇಳ ಅವ್ರು 3 ಮಂದಿಕ್ಕಿಂತ SLC ಹೈಸ್ಟ್ ಆಗ್ಬೇಕು ನೋಡು ಅದು ಗುರಿ ಇಟ್ಕೋಬೇಕು ನಿಮಗೆ ಇವತ್ತು ರಾತ್ರಿ ನೀರು ಬಂದ್ರೆ ಸ್ವಲ್ಪ ಹೇಳ್ರಿ ನಮಗೆ ಹಾಂ ನೆನಪಲೆ ಮೊನ್ನೆ ತುಂಬಿಲ್ಲ ನೀರು ನಾವು ಅದ ಇವತ್ತು ಬರ್ಬೋದು ಅದಕ್ಕೆ ಹೇಳತ್ತೀನಿ ನೀರು ರಾತ್ರಿ 1:30-2 ಗಂಟೆಗೆ ಬಿಡಾಕತ್ತಾನ್ರಿಪ್ಪ ನಮಗೆ ಹೋಸಲ ಮೊನ್ನೆ ತುಂಬೇ ಇಲ್ಲ ನಾವು ಇವ್ರಿಗಾದ್ರೆ ಒಂದು 7-8 ಗಂಟೆಗೆ ಬಿಟ್ರೆ ತನಗೆ ಗೊತ್ತಾಕೈತಿ ಸಾವಕಾಶ ಹೋಗಿ ಚಿಂಟು ಬಾಯ್ ಅಷ್ಟ ಬಂದು ಬೆಟ್ಟಾಗಿ ಹೋದ್ರೆ ಅವಂಗೂ ಸಮಾಧಾನ ಆಗಿರ್ತೈತಿ ನನಗೂ ಸಮಾಧಾನ ಆಗಿರ್ತೈತಿ ಅಷ್ಟ 5 ನಿಮಿಷ ಇತ್ತು ನೋಡ್ರಿ ಬಂದು ಬೆಟ್ಟಾಗಿ ಹೋದ ಸಮಾಧಾನ ಆಕೈತಿ ನಿಜ ಸಮಾಧಾನ ಆಕೈತಿ ಬೆಳಗ್ಗೆಂತೂ ಟೈಮ್ ಇರಂಗಿಲ್ಲ ಅವನಿಗೆ ಅಟ್ಲೀಸ್ಟ್ ಈಗಾರ ಬಂದು ಹೋದ್ನಲ್ಲ ಅಷ್ಟೇ ಸಾಕು ಖುಷಿ ಆಕೈತಿ ಟ್ಯೂಷನಿಗೆ ಹೋದಾರೆ ಈಗ 6:30 ಮತ್ತು 8-8:30 ಮಟ್ಟ ಟ್ಯೂಷನ್ ಒಂದು ಟ್ಯೂಷನಿಗೆ ಹೋದ ಸ್ನೇಹಿತರೆ ನೋಡ್ರಿ ಮನೆ ಎದುರಿಗಿಂದ ಇದು ವ್ಯೂ ಎಷ್ಟು ಚಂದ ಕಾಣಕತ್ತೈತಿ ಮತ್ತು ನೋಡ್ರಿ ನೀವು ಆಕಾಶ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಒಂಥರ ಏನಂತೀರಿ ನೀವು ಶಿವನ ಲೌಕ ಕಣ್ಣಂಗೆ ಕಾಣಕತ್ತೈತಿ ನಾವು ಹೆಂಗೆ ಇಮ್ಯಾಜಿನ್ ಮಾಡ್ಕೊಳ್ತೀವಿ ಹಂಗೆ ಅಂತಾರಲ್ಲ ಸೊ ಎಷ್ಟು ಸಖತ್ತಾಗಿ ಕಾಣತೈತಿ ನೋಡ್ರಿ ನೋಡ್ರಿ ಸೂರ್ಯಾಸ್ತ ಆಯಿತು ಜಸ್ಟ್ ಆಯಿತು ನೋಡ್ತಾ ಇರ್ಬೋದು ನೀವು ನೋಡಕ್ಕನ ಅದ್ಭುತ ಅನ್ಬೋದು ಇಲ್ಲಿ ಕುತ್ಕೊಂಡು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸಕತ್ತೈತಿ ಇವೆರಡು ಹೆಂಗೆ ಅನ್ನಿಸ್ತಾವ ಅಂದ್ರೆ ಶಿವ ನಂದಿ ಅಂತ ಅನ್ಸಕತ್ತೈತಿ ರೈಟ್ ಸೈಡದಂತೂ ನಂದಿನ ಕುಂತಂಗಾಗೈತಿ ನೋಡ್ತಾ ಇರ್ಬೋದು ಸಖತ್ತಾಗೈತಿ ಸ್ನೇಹಿತರೆ ನೋಡ್ರಿ ಎಷ್ಟು ಚಂದ ಕಾಣಿಸ್ತೈತೆ ಅಂದ್ರೆ ಅದ್ಭುತ ನೋಡ್ರಿ ಎಷ್ಟು ಸಖತ್ತಾಗೈತೆ ಅಂತ ಹೇಳಿ ವ್ಯೂ ಸೂಪರ್ ಅಂದ್ರೆ ಸೂಪರ್ ಹೌದು ಅಲ್ಲೋ ನೀವು ಹೇಳ್ರಿ ನಿಮಗೆ ಹೆಂಗೆ ಅನ್ನಿಸ್ತು ನಿಜವಾಗ್ಲೂ ಕಮೆಂಟ್ಸಲ್ಲೇ ತಿಳಿಸ್ರಿ ಸ್ನೇಹಿತರೆ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ತಪ್ಪದ ಲೈಕ್ ಕೂಡ ಮಾಡಿರಿ ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತು ಕಮೆಂಟ್ ಕೂಡ ಮಾಡಿರಿ ಹಾಗೆಯೇ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರ್ತಾವೆ ಸ್ನೇಹಿತರೆ ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋ ನೋಡ್ಬೋದು ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ ಮತ್ತೊಂದು ಬ್ಲಾಗ್ ಒಂದಿಗೆ ಸಿಗೋಣಂತ ಧನ್ಯವಾದಗಳು